ದಸರಾ ಉದ್ಘಾಟನೆ ವಿಚಾರ ಇದೀಗ ಕಾಂಗ್ರೆಸ್ ಬಿಜೆಪಿಯ ನಡುವೆ ಕಾಳಗಕ್ಕೆ ಕಾರಣವಾಗಿದೆ. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸರ್ಕಾರ ಹೇಳಿದ್ರೆ, ಮತ್ತೊಂದು ಕಡೆ ಅದು ಹೆಂಗ್ರಿ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ವಿಪಕ್ಷಗಳು ಹಠಕ್ಕೆ ಬಿದ್ದಿವೆ. ಬಿಜೆಪಿ ಅವರು ಹಿಂದೂ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ರೆ, ಕಾಂಗ್ರೆಸ್ನವರು ಮಾತ್ರ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರು ಮೂರ್ತಿ ಪೂಜೆ ಮಾಡಿ ದಸರಾ ಉದ್ಘಾಟನೆ ಮಾಡಲಿ, ಗೋಮಾಂಸ ಸೇವನೆ ಬಾನು ಅವರಿಂದ ಆಗಬಾರದು, ಗೋಮಾಂಸ ತಿನ್ನೋರಿಂದ ದಸರಾ ಉದ್ಘಾಟನೆ ಮಾಡಿಸೋದು ಸರಿಯಲ್ಲ, ನಾವು ಗೋವನ್ನ ಪೂಜೆ ಮಾಡ್ತೀವಿ, ಅದನ್ನ ತಿನ್ಕೊಂಡು ಪೂಜೆ ಮಾಡೋದು ಸರಿಯಾಗಲ್ಲ, ದಸರಾ ಒಂದು ಸಾಂಸ್ಕೃತಿಕ ಉತ್ಸವ ಅಲ್ಲ, ಅದು ನಾಡದೇವಿಯ ಹಬ್ಬ ಮತ್ತು ಧಾರ್ಮಿಕ ಹಬ್ಬ. ಸಿದ್ದರಾಮಯ್ಯ ವೋಟ್ ಪಾಲಿಟಿಕ್ಸ್ಗಾಗಿ ನಾಡದೇವತೆ ಹಬ್ಬವನ್ನ ಓಟಿನ ಡಬ್ಬ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಮುಗಿಬೀಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಕೂಡ ಸರಿಯಾದ ತಿರುಗೇಟ್ ಕೊಟ್ಟಿದೆ. ಬಿಜೆಪಿಗರು ಯಾಕೆ ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿಯಾಗಿ ಮಾಡಿದ್ರು, ಅವರು ಮುಸ್ಲಿಮರು ಅನ್ನೋದು ಗೊತ್ತಿರ್ಲಿಲ್ವಾ, ಸಂಸತ್ ಭವನ ಉದ್ಘಾಟನೆ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಯಾಕೆ ಆಹ್ವಾನ ಮಾಡಲಿಲ್ಲ, ಮಹಿಳೆ ಅಂತಾನ, ವಿಧವೆ ಅಂತಾನ, ಜಾತಿ ಧರ್ಮ ವಿಚಾರದಲ್ಲಿ ರಾಜಕಾರಣ ಬೇಡ ಅಂತ ಕೈ ನಾಯಕರು ಕಿಡಿಕಾರಿದ್ದಾರೆ. ಇದೆಲ್ಲದಕ್ಕೂ ಒಂಚೂರು ಆಡ್ ಆನ್ ಮಾಡ್ತೀನಿ. ಇದೇ ಅಬ್ದುಲ್ ಕಲಾಂರನ್ನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಂದು ಸಲ ಮೈಸೂರು ದಸರಾಕ್ಕೆ ಇನಾಗ್ರೇಷನ್ಗೆ ಬನ್ನಿ ಅಂತ ಕರೆದಿತ್ತು, ಬಟ್ ಬಂದಿರಲಿಲ್ಲ. ಅವರು ಬೇರೆ ಕಾರಣಗಳು ಇದ್ದಿದ್ರಿಂದ, ಬೇರೆ ಕಾರ್ಯಕ್ರಮ ಇದ್ದಿದ್ರಿಂದ ಬಂದಿರಲಿಲ್ಲ. ಕರೆದಿದ್ರು ಬಿಜೆಪಿಯವರು ಕೂಡ ಅಬ್ದುಲ್ ಕಲಾಂರನ್ನ. ನಮ್ಮ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು, ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಒಂದು ಕಡೆ ಅದನ್ನ ಕಡಿದು ತಿನ್ನೋರು ಮತ್ತೆ ಅದನ್ನ ಪೂಜೆ ಹೆಂಗ್ ಮಾಡಕ್ ಸಾಧ್ಯ? ಇದು ಅಪಚಾರವಲ್ಲವೇ? ನಿಸಾರ್ ಅಹ್ಮದ್ ಅವರ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹಿಂದೂ ಧರ್ಮವನ್ನು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಣ್ಣ ಮಟ್ಟದಲ್ಲಿ ಆಚರಣೆ ಕೂಡ ಮಾಡ್ತಾರೆ. ಅವರು ಚಾಮುಂಡೇಶ್ವರಿಯ ಬಗ್ಗೆ ಅವರು ಮಾತಾಡಿದಂಥ ಮಾತುಗಳು ನಿಜವಾಗಿ ಉಂಟಲ್ಲ, ಹಿಂದೂ ಧರ್ಮಕ್ಕೆ ಗೌರವ ಬರುವ ರೀತಿಯಲ್ಲಿ ಬರ್ತದೆ. ಇವರು ನಿಮ್ಮ ತಿಲಕದ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಕೇಸರಿ ಬಟ್ಟೆಯ ಬಗ್ಗೆ ಮಾತಾಡ್ತಾರೆ, ನಿಮ್ಮ ದೇವರ ಬಗ್ಗೆ ನಾನು ಆ ದೇವರನ್ನ ನಂಬುವಂಥ ವ್ಯಕ್ತಿಯಲ್ಲ ಅಂತ ಹೇಳುವ ದಾಟಿಯಲ್ಲಿ ಮಾತಾಡ್ತಾರೆ. ನಿಸಾರ್ ಅಹ್ಮದ್ ಇವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದಾವೆ. ಉದ್ಘಾಟನೆ ಮಾಡಲಿಕ್ಕೆ ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ, ಎಲ್ಲಿ ಭಾವನೆಗಳನ್ನ ಗೌರವಿಸಬೇಕಾಗಿದೆಯೋ ಆ ಭಾವನೆಗಳನ್ನ ಗೌರವಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಇದನ್ನ ಮಾಡೋದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಎಲ್ಲ ಒಂದ್ ಕಡೆ ಇವರು ತಪ್ಪುಗಳನ್ನ, ಇವರ ನ್ಯೂನತೆಗಳನ್ನ ಮುಚ್ಚಾಕೊಳ್ಳಕ್ಕೆ ಯಾವಾಗಲೂ ಕಾಂಟ್ರವರ್ಸಿ, ಒಂದು ಎರಡಲ್ಲ, ಪ್ರತಿ ದಿನಾನು ಇವರು ಬರೀ ಕಾಂಟ್ರವರ್ಸಿಗಳನ್ನ ಹುಟ್ಟಾಕೋದ್ರಲ್ಲಿ ನಂಬರ್ ಒನ್. ಅವರ ಸ್ಕ್ಯಾಂಡಲ್ಗಳು ನೋಡಿ, ಆಡಳಿತ ಪಕ್ಷ ಪ್ರತಿಪಕ್ಷ ಮಾಡ್ತಾರೆ. ನಾವು ಸಂವಿಧಾನಬದ್ಧ ಯಾವುದಿದೆಯಾ ಅದು ದೇಶಕ್ಕೆಲ್ಲ ಕೂಡ ಒಳಿತಾಗುವಂತ ಹೇಳಲಿಕ್ಕೆ ನಾನಿದ್ದು ಬಯಸ್ತೇನೆ. ಸಂವಿಧಾನಬದ್ಧವಾಗಿದೆಯಾ ಇಲ್ಲಂತ ನೋಡುವಂಥದ್ದು. ಸಂವಿಧಾನಬದ್ಧವಾಗಿದ್ದು ಯಾವುದಿದ್ರು ಕೂಡ ಅದು ದೇಶಕ್ಕೆ ಒಳಿತಂತ ಹೇಳಿಯೇ BR ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿನ ಕನಸನ್ನು ಈ ಒಂದು ಸಂವಿಧಾನ ಮುಖಾಂತರ ಅನುಷ್ಠಾನ ಮಾಡಿದ್ದಾರೆ. ದ್ರೌಪದಿ ಮುರ್ಮು ಯಾಕೆ ಒಡ ಕಡ್ಕೊಂಡಿಲ್ಲ, ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೇಳಿದ್ರೆ ಅರ್ಧಕ್ಕರ್ಧ ನಿಂತ್ಕೊಂಡ್ಬಿಡ್ತದೆ. ಯಾರು ಇವತ್ತು ಹಗಲಲ್ಲಿ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ನೇರವಾಗಿ ಕೇಳ್ರಿ. ಇದನ್ನೆಲ್ಲ ಬಿಡಿ ಸರ್, ಪಾರ್ಲಿಮೆಂಟ್ ಓಪನಿಂಗ್ ಆಯಿತು, ನೀವು ದ್ರೌಪದಿ ಮುರ್ಮುನವ್ರು ಯಾಕೆ ಒಳಗೆ ಕರ್ಕೊಂಡು ಹೋಗಿಲ್ಲ, ಅವಳು ವಿಧವೆ ಅಂತ ಕರ್ಕೊಂಡು ಹೋಗಲಿಲ್ಲ ಅಮ್ಮ ಪಾಪ, ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ರೀಸನ್ ಅಂತ ಕೇಳ್ಬಿಡ್ರಿ. ಯಾರು ಅದು ಪಾರ್ಲಿಮೆಂಟ್ನಲ್ಲಿ ಯಾರು ವಾಕ್ ಮಾಡಿದಾರೆ? ಯಾರು ಅವರಿಂದ? ಮೋದಿ ಸಾಹೇಬ್ರ ಹಿಂದ್ಗಡೆ ಒಂದು 20-30 ಜನ ವಾಕ್ ಮಾಡಿದ್ರಲ್ಲ, ಯಾರು ಅವರಲ್ಲ? ಯಾರು ಅವರು? ಏನು ಸಂವಿಧಾನದಾಗ ಏನೇನಿದೆಯಾ ಅವಕಾಶ?